ನಮಸ್ಕಾರ ಫ್ರೆಂಡ್ಸ್. ಇದುವರೆಗೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನನ್ನ ಹತ್ರ ಇರೋ ಒಂದಷ್ಟು ಬ್ಲೌಸ್ ಸೆಲೆಕ್ಷನ್ಗಳನ್ನ ನಿಮಗೆ ಮತ್ತು ಡಿಸೈನ್ಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಷ್ಟು ಬ್ಲೌಸ್ಗಳಲ್ಲಿ ನಿಮ್ಗೆ ಒಂದೆರಡು ಡಿಸೈನ್ ಆದರೂ ಇಷ್ಟ ಆಗ್ಬೋದು. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಇವಾಗ ತೋರಿಸ್ತೀನಿ ನನ್ನ ಹತ್ರ ಇರೋ ಬ್ಲೌಸ್ಗಳನ್ನ. ನನ್ನ ಹತ್ರ ಟೋಟಲಾಗಿ ಇಷ್ಟು ಬ್ಲೌಸ್ಗಳಿದೆ. ಇದರಲ್ಲಿ ನಾನು ಹೊಲಿಸ್ಕೊಂಡಿರೋದಂತೂ ಡಿಸೈನ್ ಹೇಳಿ ಎಲ್ಲ ನಮ್ಮ ಮಮ್ಮಿ ಈ ಬ್ಲೌಸ್ ಕಲರ್ಗೆ ಇದೇ ಡಿಸೈನ್ ಇರಬೇಕು, ಈ ಸ್ಯಾರಿಗೆ ಈ ಬ್ಲೌಸ್ ಇದೇ ಥರ ಇರಬೇಕು ಅಂತ ನಮ್ಮ ಮಮ್ಮಿ ಹೇಳಿ ಹೊಲಿಸಿರೋದು. ಆಮೇಲೆ ನಾನು ಯಾವಾಗ ಬ್ಲೌಸು ಫಸ್ಟ್ ಆಫ್ ಆಲು ನಾನು ನಂದು ಸೀರೆ ಸೆಲೆಕ್ಷನ್ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲ ಸ್ಯಾರಿ ಸೆಲೆಕ್ಷನ್ನು ನಮ್ಮ ಮಮ್ಮಿನೇ ಮಾಡೋದು. ನನಗೆ ಅಷ್ಟೊಂದು ಸ್ಯಾರಿಗಳ ಸೆಲೆಕ್ಷನ್ ಎಲ್ಲ ಗೊತ್ತಾಗಲ್ಲ. ಈ ಕಲರು ಎಲ್ಲ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಸ್ಯಾರಿಗಳೆಲ್ಲನೂ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿ ಬ್ಲೌಸು ಹೊಲಿಸಿ, ಮತ್ತು ಒಳಗಡೆ ಇದು ಪೆಟ್ಟಿಕೋಟ್ ಸಹ ನಮ್ಮ ಮಮ್ಮಿನೇ ಅದಕ್ಕೆ ಮ್ಯಾಚ್ ಆಗಿರೋವಂಥದ್ದು ತಂದು ಕೊಡ್ತಾರೆ. ಇವಾಗ ಇಷ್ಟು ಬ್ಲೌಸ್ ಕಲೆಕ್ಷನ್ ಇದೆ ನನ್ನ ಹತ್ರ. ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ. ಫಸ್ಟ್ನೇದಾಗಿ ನೋಡ್ತಾ ಇರ್ಬೋದು, ಇದು ಯೆಲ್ಲೋ ಕಲರ್ ಬ್ಲೌಸು ಮತ್ತು ಗೋಲ್ಡ್ ಬಾರ್ಡರ್ ಇದೆ, ನೋಡ್ತಿದ್ದೀರಲ್ಲ. ಇದೆಲ್ಲನೂ ನಮ್ಮ ಮಮ್ಮಿನೇ ಹಾಕಿರೋದು ಮನೇಲೇ. ಇದೇನು ಬ್ಲೌಸು ಹೊಲಿಯೋದು ಸ್ಟಿಚ್ ಮಾಡೋದು ಹಾಕಿಲ್ಲ, ನಮ್ಮ ಮಮ್ಮಿನೇ ಮನೇಲೆ ಕೈಯಲ್ಲೇ ಹಾಕಿರೋದು ಇದನ್ನು. ಇದು ಸೀರೆ ಬಂದು ಈ ಕಲರ್ ಮೆರೂನ್ ಕಲರು, ಡಾರ್ಕ್ ಮೆರೂನು, ಯೆಲ್ಲೋ ಕಲರ್ ಬ್ಲೌಸು ನೋಡ್ತಿದ್ದಾರೆ ಹಿಂದೆ. ಇದು ಈ ಥರ ಸಿಂಪಲ್ ಡಿಸೈನ್ ಆಗಿದ್ರು ಚೆನ್ನಾಗಿದೆ. ನಾನು ನನ್ನ ಬ್ಲೌಸ್ಗಳೆಲ್ಲನೂ ಕೂಡ ಚನ್ನಪಟ್ಟಣದಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವಾಗಿಂದನೂ ಅಲ್ಲೇ ಕೊಟ್ಟ ಅಭ್ಯಾಸ. ಕೆಲವೊಂದನ್ನು ನಮಗೆ ಯಾವುದು ಡಿಸೈನ್ ಏನೂ ಗೊತ್ತಾಗಲಿಲ್ಲ, ಹೇಳೋಕ್ಕೆ ಸಡನ್ನಾಗಿ ಗೊತ್ತಾಗಲಿಲ್ಲ ಅಂದ ತಕ್ಷಣ ಅವ್ರಿಗೆ, ಆಂಟಿ ನಿಮಗೆ ಗೊತ್ತಲ್ವಾ ಯಾವುದಾದ್ರು ಡಿಸೈನ್ ಹೊಲೀರಿ ಅಂತಂದರೆ ಚೆನ್ನಾಗೇ ಡಿಸೈನ್ ಯಾವುದಾದ್ರೂ ಅಷ್ಟೇ ಸಕ್ಕತ್ತಾಗಿ ಹೊಲಿತಾರೆ. ಇದೊಂದು ನಮ್ಮ ಮಮ್ಮಿ ಗೌರಿ ಹಬ್ಬಕ್ಕೆ ಒಂದು 10 ವರ್ಷ ಆಯಿತು ಸ್ಯಾರಿ. ಇದು 10 ವರ್ಷ ಆಯಿತು, 10 ವರ್ಷದ ಸ್ಯಾರಿ ಬ್ಲೌಸ್ ಇದು. ನೆಕ್ಸ್ಟು ಇದು ಒಂದಿದೆ, ಇದು ನೋಡ್ಬೋದು ನೀವು. ಇದು ಇವಾಗ ನಮ್ಮ ಮೈದ್ನ ಮತ್ತು ವಾಗ್ದಿದು ಪಾಪುದು ಬರ್ಡೇ, 1 ಇಯರ್ ಬರ್ಡೇಗೆ ಎಲ್ಲರಿಗೂ ಸ್ಯಾರಿ ತಗೊಟ್ರು. ಇದು ಗ್ರೀನ್ ಕಲರ್ ಬ್ಲೌಸು ಮತ್ತು ಯೆಲ್ಲೋ ಕಲರ್ ಸ್ಯಾರಿ ಬಂದಿದೆ, ನೋಡ್ತಾ ಇರ್ಬೋದು. ಇದು ಎಂಬ್ರಾಯ್ಡಿಂಗ್ ಕೊಟ್ಟು ಮಾಡಿಸಿರೋದು, ಇದು ಎಂಬ್ರಾಯ್ಡಿಂಗು. ಇದು ಫ್ರಂಟ್, ಇದರ ಬ್ಯಾಕು ನೋಡ್ತಾ ಇದ್ದೀರಲ್ವಾ, ಫುಲ್ ಒಂದು ಈ ಥರ ಇದೆ, ಚೆನ್ನಾಗಿದೆ. ಇದಕ್ಕೂ ಮಾಮೂಲಿ. ಮತ್ತು ಎಲ್ಲ ಬ್ಲೌಸ್ಗಳಿಗೂ ಆದಷ್ಟು ಹಿಂದೆ ಥ್ರೆಡ್ನ ಈ ಥರ ಕೂಡಿಸ್ಕೊಂಡ್ರೆ ಒಂದು ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ. ಮತ್ತು ಇಲ್ಲಿ ನೋಡಿ, ಇದಕ್ಕೆ ಎಂಬ್ರಾಯ್ಡಿಂಗು ಮತ್ತು ತೋಳಿಗೆ ನಾನು ರೌಂಡ್ ಎಂಬ್ರಾಯ್ಡಿಂಗ್ ಹಾಕ್ಸ್ಕೊಂಡಿದ್ದೀನಿ. ನನ್ನ ಹತ್ರ ಇವಾಗ ಒಂದು 20 ಬ್ಲೌಸ್ ಇರ್ಬೋದು. ನಾನಿವಾಗ ಸದ್ಯಕ್ಕೆ 10, ಪಾರ್ಟ್ 1 ಪಾರ್ಟ್ 2 ಆ ಥರ ನಾನು ಹಾಕ್ತೀನಿ. ಇವಾಗ 10 ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ನೊಂದು 10 ಬ್ಲೌಸ್ ತೋರಿಸ್ತೀನಿ. ಅದು 2 ಆಯಿತು. ನೆಕ್ಸ್ಟು ಇದು ನಮ್ಮ ಮಮ್ಮಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಂದು ಸೀಮಂತ, ನಂದು ಪಾಪು ಧ್ರುವ ಬರ್ಡೇ ಶ್ರೀಮಂತ ಬರ್ಡೇ ಅಂತ ಇದ್ದೀನಿ. ಸೀಮಂತಕ್ಕೆ ನಮ್ಮ ಮಮ್ಮಿ ಬೇಗ ಎಲ್ಲ ಆಲ್ಮೋಸ್ಟ್ ಸ್ಯಾರಿಗಳು ಸುಮಂಗಲಿ ಸಿಲ್ಕಲ್ಲೇ ತೊಗೊಂಡಿರೋದು ನಾವು. ನಮ್ಮ ಮಮ್ಮಿ ಹೋದ ತಕ್ಷಣವೇ ಕೆಲವೊಂದು ಸಲ ಇಷ್ಟನೇ ಆಗೋಲ್ಲ. ಎಷ್ಟೊಂದು ಸೀರೆ ನೋಡ್ತೀವಿ, ಆ ತಲೆ ಚಿಟ್ಟಿಡಿದ್ಬಿಡುತ್ತೆ, ಇಷ್ಟ ಆಗೋಲ್ಲ.
ಕೆಲವೊಂದು ಸಲ ಹೋದ ತಕ್ಷಣವೇ ಒಂದೊಂದು ಸ್ಯಾರಿಗಳು ಇಷ್ಟ ಆಗುತ್ತೆ. ಆ ಥರ ಹೋದ ತಕ್ಷಣವೇ ನಮ್ಮ ಮಮ್ಮಿಗೆ ಸೀಮಂತಕ್ಕೆ ಸ್ಯಾರಿ ತೊಗೋಬೇಕು. ನಾನು ಥಿಂಕ್ ಇದ್ದಿದ್ದು ಗ್ರೀನ್ ಸ್ಯಾರಿ ತೊಗೋಬೇಕು, ಪಿಂಕ್ ಬ್ಲೌಸು ಅಂದ್ಕೊಂಡೆ. ನಮ್ಮ ಮಮ್ಮಿ ಹೋದ ತಕ್ಷಣ ಇದು ಇಷ್ಟ ಆಯಿತು ನನಗೆ, ತಗೋ. ಇದು ಸ್ಯಾರಿ ಬಂದು ಪಿಂಕ್ ಕಲರು, ಬ್ಲೌಸು ಗ್ರೀನ್ ಕಲರ್ ಬಂದಿದೆ. ಇದೇ ಅಷ್ಟೊಂದೇನು ಡಿಸೈನ್ ಎಲ್ಲ ಹೇಳಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಹೊಲಿರಿ ಡಿಸೈನ್ ಇಟ್ಟು ಅಂತ ಹೇಳಿದ್ವಿ. ಅವ್ರು ಈ ಥರ ಕೊಟ್ಟಿದ್ದಾರೆ. ಮತ್ತು ತೋಳ್ಗೆ ಸ್ಲೀವ್ಸು ನಾನು ಈ ಥರ ಬಾರ್ಡ್ರ್ ಇಟ್ಸ್ಕೊಂಡು ಒಂದೊಂದು ಹೂವು ಥರ ಇಟ್ಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು ಸ್ಯಾರಿ ವೇರ್ ಮಾಡಿದ ತಕ್ಷಣ ನಾನು ಆಲ್ಮೋಸ್ಟ್ ಶಾರ್ಟ್ಸ್ಗಳೆಲ್ಲ ಹಾಕಿದ್ದೀನಿ, ಇದ್ರದ್ದು ಸೀಮಂತದ್ದು ಫೋಟೋ, ಸ್ಯಾರಿದು ಇದೆಲ್ಲನೂ. ನೆಕ್ಸ್ಟ್ ಬಂದು ಗ್ರ್ಯಾಂಡ್ ನೋಡಿ, ಇದು ನಮ್ಮ ಮೈದನ ಮದುವೆಯಲ್ಲಿ ತೊಗೊಂಡಿದ್ದ ಸ್ಯಾರಿ. ಬ್ಲೌಸ್ ಒಂದು ಗ್ರ್ಯಾಂಡಾಗಿ ಹೊಲಿಸ್ಕೊಂಡೆ. ಫುಲ್ಲು ಎಂಬ್ರಾಯ್ಡಿ, ಮಿಷಿನ್ ಎಂಬ್ರಾಯ್ಡಿ ಬರುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ನಂದು ಒಂದು ಪ್ರೋಗ್ರಾಮ್ಗೆ ಇದನ್ನೇ ನಾನು ವೇರ್ ಮಾಡಿದ್ದು, ಸಕ್ಕತ್ತಾಗಿದೆ ನೋಡಿ, ನೋಡ್ತಿದ್ದೀರಾ ಅಲ್ವಾ? ಇದು ಬಂದು ಆರೆಂಜ್ ಸ್ಯಾರಿ ಬರುತ್ತೆ. ಆರೆಂಜ್ ಸ್ಯಾರಿಗೆ ಪಿಂಕ್ ಬ್ಲೌಸ್ ಬಂದಿತ್ತು. ನಾನು ಯಾವುದು ಈ ಥರ ಹೊಲಿಸ್ಕೊಂಡಿಲ್ವಲ್ಲ, ಹೊಲಿಸ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಒಂದು 1500 ರುಪೀಸ್ ಆಗಿತ್ತು, ವಿತ್ ಬ್ಲೌಸ್ ಸ್ಟಿಚಿಂಗು ಮತ್ತು ಎಂಬ್ರಾಯ್ಡ್ರಿ ಸೇರಿಸಿ. ಸಾಕಾಗಿದೆ, ಗ್ರ್ಯಾಂಡಾಗಿ. ನಮ್ಮ ಮನೆಯವರು ಎಲ್ಲರೂ ಹೋಗ್ಬೇಕು ಅಂತಾರೆ. ನಾನು ಸುಬ್ಬು ಯಾವ ಸೀರೆ ಹಾಕ್ಕೊಳ್ಳಿ ಅಂದ ತಕ್ಷಣ ಇದನ್ನೇ ಸೆಲೆಕ್ಟ್ ಮಾಡೋದು. ಅದು ಯಾಕೆ ಇಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲ, ಅದ್ರಲ್ಲಿ ಚೆನ್ನಾಗಿ ಕಾಣ್ತೀನಿ ಅಂತನೋ ಅಥವಾ ಚೆನ್ನಾಗಿ ಇಷ್ಟ ಆಗಿದೆ ಅವ್ರಿಗೆ ಅಂತನೋ ಗೊತ್ತಿಲ್ಲ. ನೋಡಿ, ಈ ಥರ ಎಂಬ್ರಾಯ್ಡಿಂಗು ಸಾಕಾಗಿದೆ. ಮತ್ತು ಈ ಸ್ಯಾರಿಲಿ ಇನ್ನೊಂದೇನು ನೋಡ್ಬೋದು, ಆನೆದು ಕಾಣಿಸ್ತಿದೆಯಾ? ಆನೆಗಳು, ಆನೆ ಇದೆ, ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸ್ಯಾರಿ ಬಾರ್ಡ್ರಲ್ಲೂ ಸೇಮು ಇದೇ ಬಾರ್ಡರು. ಎಲಿಫೆಂಟು ಅಂದರೆ ಎಲಿಫೆಂಟ್ಗೂ ಮೈಸೂರಿಗೂ ಒಂದು ಚೆನ್ನಾಗಿ ಒಂದು ಸಂಬಂಧ ಇದೆ ಅಂತ ಗೊತ್ತಲ್ವ ನಿಮಗೇ. ನೋಡಿ, ಈ ಥರ ಒಂದು ಗ್ಲಾಸ್ದು ಒಂದು ಬ್ಯಾಕಲ್ಲಿ ಈ ಥರ ಒಂದು ಚೆನ್ನಾಗಿದೆ. ನಿಮಗೆ ಇದರಲ್ಲಿ ನನ್ನದು ಕಲೆಕ್ಷನ್ನಲ್ಲಿ ನಿಮಗೆ ಒಂದು ಸ್ಯಾರಿ ಆದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇದು ಒಂಥರ ಲೈಟ್ ಈ ಥರ ಪಿಂಕ್ ಕಲರ್ ಸ್ಯಾರಿ. ಇದು ಬಾಟಲ್ ಗ್ರೀನ್ ಕಲರು. ಇದು ಗ್ರೀನ್ ಅಲ್ಲ, ಬಾಟಲ್ ಗ್ರೀನ್ ಅಂತ ಕರೀತಾರಲ್ಲ ಆ ಥರ. ಇದನ್ನು ನಾವು ನಮ್ಮ ರಿಲೇಷನ್ ಮನೆಗೆ ಹೋಗಿರ್ಬೇಕಾದ್ರೆ ಅವರು ಅರಿಶಿನ ಕುಂಕುಮಕ್ಕೆ ಕೊಡ್ತಾರಲ್ಲ, ಆವಾಗ ಕೊಟ್ಟಿದ್ರು ಸ್ಯಾರಿ ಇದು. ಇದಕ್ಕೆ ಅಷ್ಟೊಂದೇನು ಡಿಸೈನ್ ಹೊಲಿಸಿಲ್ಲ, ಸಿಂಪಲಾಗಿ ಕಾಣಿಸ್ತಿದೆ ಅಲ್ವಾ? ಈ ಥರ ಕೊಡಿಸಿದ್ದೀನಿ. ಮತ್ತು ಬ್ಲೌಸ್ಗೆ ನಾನು ಈ ಥರ ಕೊಡಿಸಿದ್ದೀನಿ. ನಾನು ಓಪನ್ ಹೇಳಿದ್ದೆ ಇದಕ್ಕೆ, ಈ ಪಿಂಕ್ ಕಲರ್ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಓಪನ್ ಇಡಿ ಅಂತ. ಆದರೆ ಓಪನ್ ಇಟ್ಟಿದ್ರು ಹೊಲಿಯೋರು, ಬಟ್ ಓಪನ್ ನನಗೆ ಯಾಕೋ ಚೆನ್ನಾಗಿಲ್ಲ, ಇಷ್ಟ ಆಗ್ತಿಲ್ಲ ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ಇದೇ ಥರ ಸ್ಯಾರಿ ಯಾವ ಕಲರು ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನಾನು ಫಿಲ್ ಮಾಡಿಸ್ಬಿಟ್ಟೆ ಇದಕ್ಕೆ. ಮತ್ತು ಇದು ಬ್ಲೌಸ್ಗೆ ಕೆಳಗಡೆ ನೋಡಿ ಯಾವ ಥರ ಬಂದಿದೆ ಅಂತ, ಒಂಥರ ಬುಟ್ಟಗಳ ಥರ ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಡಿಸೈನ್ ಇರೋದು ತೋರಿಸ್ತಿದ್ದೀನಿ, ಆದರೆ ಈಗ ನಾನು ಎರಡು ತೋರಿಸಿದ್ದಕ್ಕೆ ಫ್ರಂಟ್ ಡಿಸೈನ್ ಇರಲಿಲ್ಲ, ಅದಕ್ಕೆ ತೋರಿಸಿಲ್ಲ.
ಇದು ಬ್ಯಾಕು ಮತ್ತು ಸ್ಲೀವ್ಸಲ್ಲಿರೋ ಡಿಸೈನು ನೀವು ಬಾಟಲ್ ಗ್ರೀನು. ನೆಕ್ಸ್ಟು ಇದಂತೂ ಒಂದು 15 ವರ್ಷ ಆಯಿತು ಸ್ಯಾರಿ ತೊಗೊಂಡು. ನಾನು ಕಾಲೇಜು ಡಿಗ್ರಿ ಮಾಡಬೇಕಾದ್ರೆ ನಮ್ಮ ಮಮ್ಮಿ ಇದನ್ನು ಅದು ಸಿಗಾಕೊಂಡ್ಬಿಟ್ಟಿದೆ. ಸಾಕಾಗಿದೆ ಇದು ಸ್ಯಾರಿ. ಇದು ಮೆರೂನು, ಅಲ್ಲಿ ಯಾಕೋ ಪಿಂಕ್ ಕಾಣಿಸ್ತೈತೆ. ಇದು ಮೆರೂನ್ ಕಲರ್ ಇರೋದು, ಮೆರೂನು ಮತ್ತು ಗೋಲ್ಡು. ಸಿಂಪಲ್ಲು, ಅವಾಗೆಲ್ಲ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಮತ್ತು ನೋಡಿ ಅದು ಸಿಂಪಲಾಗಿ ನಮ್ಮ ಮಮ್ಮಿ ಬ್ಲೌಸ್ ಹೊಲ್ಸೈತೆ. ಹಿಂದೆ ಇದೆ ಈ ಡಿಸೈನು. ಹಿಂದೆ ನೋಡಿ ನೀವು ಮಣಿ ನೋಡ್ತಿದ್ದೀರಲ್ಲ, ಈ ಮಣಿ ನಮ್ಮ ಮಮ್ಮಿನೇ ಹಾಕಿರೋದು. ಇದು ಬ್ಲೌಸ್ ಸಿಂಪಲಾಗಿ ಹೊಲಿಸ್ಬಿಟ್ಟು ಮನೇಲಿ ನೋಡಿ ಈ ಥರ ಇಂದ ಬ್ಯಾಕ್ಗೆ ಈ ಥರ ಒಂದು ಮಣಿ ಹಾಕಿ ಈ ಥರ ಮಣಿ ಹಾಕಿದೆ. ಮತ್ತು ತೋಳುಗಳಿಗೂ ನೋಡಿ ನಮ್ಮ ಮಮ್ಮಿ ಸುಮ್ಮನೆ ಮನೇಲಿ ಏನಾದರೂ ಮಾಡ್ತಾ ಇರುತ್ತೆ. ಈ ಥರ ಒಂದು ಯೂಸ್ಫುಲ್ ಆಗುವಂಥದ್ದನ್ನ. ತೋಳಿಗೆ ಸಕ್ಕತ್ತಾಗಿ ಕಾಣುತ್ತೆ ಸ್ಯಾರಿ ಹಾಕ್ಕೊಂಡ್ರೆ. ಇದು ಸ್ಯಾರಿ ನಾನು ನಂದು ಪ್ರೆಗ್ನೆಂಟ್ ಇರಬೇಕಾದ್ರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಸಲ ಹಾಕ್ಕೊಂಡಿದ್ದೆ. ಸಿಂಪಲ್ ಡಿಸೈನು ಇದೆ ಅಷ್ಟೇ. ಎಲ್ಲದಕ್ಕೂ ಈ ಥರ ಥ್ರೆಡ್ ಅಂತೂ ಹಾಕ್ಸೇ ಇರ್ತೀನಿ, ಚೆನ್ನಾಗಿರುತ್ತೆ, ಸ್ಟಿಫಾಗಿರುತ್ತೆ ಅಂತ. ನೆಕ್ಸ್ಟ್ ಬಂದು ಇದು ಎಲ್ಲ ಸೀರೆನೂ ಆಲ್ಮೋಸ್ಟ್ ನಮ್ಮ ಮಮ್ಮಿ ಸೆಲೆಕ್ಷನ್ನೇ. ಇದು ಮೆರೂನ್ ಮತ್ತು ಯೆಲ್ಲೋ ಕಲರ್ ಸ್ಯಾರಿನೇ. ಒಂಥರ ಸಾಫ್ಟಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಟೈಪಲ್ಲಿದೆ. ಇದಕ್ಕೆ ಬ್ಯಾಕ್ ಡಿಸೈನು ನೋಡ್ತಿದ್ದೀರಲ್ವ, ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ. ಇದಕ್ಕೆ ಈ ಕಡೆ ಒಂದು ಸೈಡ್ ಈ ಥರ, ಒಂದು ಸೈಡ್ ಒಂದು ಹೂವು ಥರ ಹಾಕಿದ್ದಾರೆ. ಮತ್ತು ಇದಕ್ಕೆ ಫ್ರಂಟ್ ಡಿಸೈನ್ ಕೂಡ ಬಂದಿದೆ, ನೋಡ್ತಾ ಇರ್ಬೋದು ಫ್ರಂಟು. ಇದು ಅಷ್ಟೇ ಸಕ್ಕತ್ತಾಗಿದೆ, ನಮ್ಮ ಮಮ್ಮಿ ಸೆಲೆಕ್ಷನ್ನೇ. ನೋಡ್ತಿದ್ದೀರಾ ಅಲ್ವಾ, ಸಿಂಪಲಾಗಿ ಸಿಂಪಲ್ ಡಿಸೈನೇ ಇಡ್ಸಿರೋದು. ನೆಕ್ಸ್ಟ್ ಬಂದು ಇದು ನಮ್ಮ ಮಮ್ಮಿ ಸ್ಯಾರಿ. ನಮ್ಮ ಮಮ್ಮಿಗೆ ಆಗಲ್ಲ ಅಂತ ಇದನ್ನು ನನ್ನ ಬಾಡಿ ಅಳತೆಗೆ ಸ್ಟಿಚ್ ಮಾಡಿಸಿ ಕೊಟ್ಟು. ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಇರೋದು, ಒಂಥರ ಲೈಟ್ ಗ್ರೀನು. ಇದು ಬ್ಲೌಸ್ ಬಂದು ಯೆಲ್ಲೋ ಕಲರು. ಈ ಥರ ಲೈಟ್ ಗ್ರೀನ್ ಇದೆಯಲ್ಲ ಆ ಗ್ರೀನು ಸ್ಯಾರಿ ಬಂದು ಒಂಥರ ರೇಷ್ಮೆ ಸ್ಯಾರಿ. ಇದು ನೋಡ್ತಿರ್ಬೋದು ಫ್ರಂಟಲ್ಲಿ. ಇದನ್ನು ನಮ್ಮ ಮಮ್ಮಿನೇ ಸ್ಟಿಚ್ ಮಾಡಿರೋದು. ಇದನ್ನು ಫಸ್ಟು ಸಿಂಪಲ್ಲಾಗಿತ್ತು, ಇನ್ನು ಅವರು ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ರು ಇವಾಗ ನನಗೆ ಆ ಸಿಂಪಲ್ ಚೆನ್ನಾಗಿ ಕಾಣಲ್ಲ ಅಂತ ನಮ್ಮ ಮಮ್ಮಿನೇ ಇದನ್ನ ಸ್ಟಿಚ್ ಮಾಡಿರೋದು. ಈಗೆಲ್ಲ ಈ ಥರದ್ದು ಡಿಸೈನ್ಸ್ ಎಲ್ಲ ಸಿಕ್ಕುತ್ತೆ. ಹಿಂದೆನೂ ಅಷ್ಟೇ ಸಿಂಪಲ್ಲಾಗಿತ್ತು ಹೊಲಿಸ್ಕೊಂಡಿದ್ರು ಅವರು. ಇನ್ನು ನನಗೆ ಚೆನ್ನಾಗಿ ಕಾಣಲ್ಲ, ಸಿಂಪಲ್ ಬೇಡ ಅಂತ ಅಂಗಡಿಯಿಂದ ಈ ಥರ ಡಿಸೈನ್ ತಂದು ಸ್ಟಿಚ್ ಮಾಡಿರೋದು ನಮ್ಮ ಮಮ್ಮಿನೇ. ನೋಡ್ಕೋಬೋದು, ಚೆನ್ನಾಗಿದೆ. ಅದು ಮ್ಯಾಚ್ ಆಗೋ ಥರ ಒಂದು ಡಿಸೈನ್ ತಂದು ಸ್ಟಿಚ್ ಮಾಡಿದೆ. ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಫ್ರಂಟು ಬ್ಯಾಕು. ನೆಕ್ಸ್ಟು